ಸೊ ಸೆಕೆಂಡ್ ರೌಂಡ್ ಹೋಗ್ಬೇಕಾದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು ಫಸ್ಟ್ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಅಂತ ಅದು ಆಲ್ರೆಡಿ ನಾವು ಪ್ಲಾನ್ಸ್ ಮಾಡ್ತಾ ಇದ್ದೀವಿ, ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ, ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತೀವಿ. ಅದನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ಈಗ ನಾವು ಸಪರೇಟ್ ಆಗಿ ಏನು ಮಾಡಿದ್ದೀವಿ, ಈಗ ಮಾರ್ಕೆಟಿಂಗ್ ಟೀಮ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮಾರ್ಕೆಟಿಂಗ್ ಟೀಮ್ ಅಂತಂದ್ರೆ ನಂಬರ್ ಆಫ್ ವೆಹಿಕಲ್ಸ್ ಫ್ಲೋ ಇನ್ಕ್ರೀಸ್ ಆಗಬೇಕು, ಸೊ ನಂಬರ್ ಆಫ್ ಕಸ್ಟಮರ್ಸ್ ಇನ್ಕ್ರೀಸ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾ ಇದೀವಿ ಅಂತಂದ್ರೆ ಮಾರ್ಕೆಟಿಂಗ್ ಟೀಮ್, ನಮ್ಮ ಮಾರ್ಕೆಟಿಂಗ್ ಟೀಮ್ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಮನೆ ಹತ್ರ ಹೋಗಿ ನಮ್ಮ ಬುಕ್ನಲ್ಲಿ ಕೊಟ್ಟು ನಮಗೆ ಇದನ್ನ ಕಂಪ್ನಿನ ಹೇಳಿ ಅಲ್ಲಿ ಯಾವ ನಮ್ಮ ಸರ್ವಿಸ್ ಇದೆ, ಏನೇನು ಸರ್ವಿಸ್ ಇದೆ ಅಂತೀವಿ ಒಂದು ಆಫರ್ಸ್ ಕೂಡ ಮಾಡಿ ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ಸೊ ಅದು ಇನ್ಫೋ ಜಾಸ್ತಿ ಆಗುತ್ತೆ. ನಮ್ಮದು ಒಂದೇ ಕಾನ್ಸೆಪ್ಟ್ ಇರಬೇಕು, ನಮ್ಗೆ ಒಂದೇ ಗುರಿ ಇರಬೇಕು. ಬರೋ ಗಾಡಿಗೆ ಏನು ಸಮಸ್ಯೆ ಕಸ್ಟಮರ್ ಹೇಳ್ತಾರೆ, ಆ ಕಸ್ಟಮರ್ ಹೇಳಿರೋ ಸಮಸ್ಯೆ ನಾವು ಬಗೆಹರಿಸಿ ನಾವು ಕ್ಲಿಯರ್ ವಾಪಸ್ ಕೊಡ್ತಾ ಇದ್ದೀವಿ ಅವರಿಗೆ, ಅದು ಒಂದಿರಬೇಕು. ಆಮೇಲೆ ಡೆಡಿಕೇಶನ್, ಯಾರೋ ಒಬ್ಬ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ, ಪಕ್ಕದಲ್ಲಿ ನಾವು ನಿಂತ್ಕೊಂಡಿರ್ತಾರೆ, ಯಾರೋ ಒಬ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದ ತಕ್ಷಣ ಅದು ಅಲ್ಲೇ ಸ್ಟಾಪ್ ಮಾಡಿಸಿ. ನೀನು ಮಾಡ್ತಾರ ತಪ್ಪಿದೆ, ಈ ತರ ಮಾಡುವಂತ ಡೈರೆಕ್ಟ್ ಆಗಿ ಟೀಚ್ ಮಾಡಿ. ಅವ್ರು ಏನಾನ ಅನ್ಕೊಳ್ಳಿ, ತೊಂದರೆ ಇಲ್ಲ. ಅಕಸ್ಮಾತ್ ಇಲ್ಲ ಅಕ್ಷಯ ತಪ್ಪು ಮಾಡ್ಬೋದು, ರೋಷನೆ ತಪ್ಪು ಮಾಡ್ಬೋದು, ಕೇಶವ ತಪ್ಪು ಮಾಡ್ಬೋದು, ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡ್ಬೋದು. ಏನಂತಂದ್ರೆ ಅಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ನಿಮ್ಗೆ ಅನ್ಸಿದ ತಕ್ಷಣ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿಸಿ. ಒಬ್ಬ ಸೀನಿಯರ್ ಆಗಿದ್ದಾಗ ಅದನ್ನು ಸ್ಟಾಪ್ ಮಾಡಿಸಿ ಈ ಥರ ಮಾಡು ಅಂತ ಅಲ್ಲಿ ಮಾಡಿ. ಆ ಪ್ರೋತ್ಸಾಹನ ನಾನು ಎಲ್ಲರ ಕಡೆಗೂ ನಾನು ಪ್ರತಿಯೊಬ್ಬರ ಕಡೆಗೂ ನಾನು ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು. ಸೆಕೆಂಡ್, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ನಾನು PF ESI ಖಂಡಿತ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನಾನು 1st April ಇಂದ ಅದು ಎಫೆಕ್ಟಿವ್ ಆಗಿ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ 1st April ಇಂದ ಕಂಪ್ನಿ ಕಡೆಯಿಂದ ESI ಕೆಲವರೆಲ್ಲ ಏನಾಗ್ತದೆ ಅಂತಂದ್ರೆ ಅವ್ರದ್ದು ಒಂದು ಲಿಮಿಟ್ ಇರುತ್ತೆ, ಏನು ಸ್ಯಾಲ್ರಿ ಲಿಮಿಟ್ ಇರುತ್ತೆ. ಆ ಸ್ಯಾಲ್ರಿ ಲಿಮಿಟ್ನ ದಾಟಿದಾಗ ಅವರಿಗೆ ESI ಬರಲ್ಲ, ಬರೀ PF ಮಾತ್ರನೇ ಇರುತ್ತೆ. ಸೊ ಅಂಥವ್ರಿಗೆ PF ಕೊಡ್ತೀವಿ, ಖಂಡಿತ ಇರುತ್ತೆ. ಸೊ ಕಾಂಟ್ರಿಬ್ಯೂಷನ್, ಈಗ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿನಲ್ಲಿ 1000 ರೂಪಾಯಿ ಕಟ್ ಮಾಡ್ತೀವಿ ಅಂತಂದ್ರೆ ನನ್ನ ಕಡೆಯಿಂದ 1000 ರೂಪಾಯಿ ಹಾಕಿ 2000 ರೂಪಾಯಿ ನಿಮ್ಮ PF ಹೋಗುತ್ತೆ. ನಾಳೆ ದಿವಸ ನೀವು ಬಿಟ್ಟೋದಾಗ ಏನಾಗುತ್ತೆ ಅಂದ್ರೆ ಅದೊಂದು ದೊಡ್ಡ ಅಮೌಂಟ್ ನಿಮ್ಮ ಕೈಯಲ್ಲಿ ಸಿಗುತ್ತೆ. ಇಲ್ಲ ನೀವು ಒಂದು ಬಿಸ್ನೆಸ್ಸೇ ಮಾಡಬೇಕು, ಬೇರೆ ಕಡೆ ಹೋಗ್ಬೇಕು, ಇಲ್ಲ ಏನೋ ಒಂದು ನಿಮ್ಗೊಂದು ಮನೆ ಫ್ಯಾಮಿಲಿ ಇಶ್ಯೂಸ್ ಒಂದು ಬೇಕಾಗುತ್ತೆ, ಅದನ್ನ ಬೇಕಾದ್ರೆ ವಿತ್ಡ್ರಾ ಮಾಡೋದು, ಪಾರ್ಷಿಯಲ್ ವಿತ್ಡ್ರಾ, ಈಗ ಅದಕ್ಕೂ ಆಪ್ಷನ್ಸ್ ಕೊಟ್ಟಿದ್ದಾರೆ, ಪಾರ್ಷಿಯಲ್ ವಿತ್ಡ್ರಾ ಮಾಡೋದಕ್ಕೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಅಮೌಂಟ್, ಒಂದು ಬಲ್ಕ್ ಅಮೌಂಟ್ ನಿಮ್ಮ ಕೈಯಲ್ಲಿ ಸಿಕ್ಕಿದಾಗ ನೀವು ಏನು ಬೇಕೋ ಮಾಡೋಕ್ಕೆ ಅದು ಸಾಧ್ಯ ಆಗುತ್ತೆ. ನಮ್ಮ ಕಡೆ ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ, ಅದ್ರ ಬಗ್ಗೆ ಆಲ್ರೆಡಿ ವರ್ಕೌಟ್ ಮಾಡ್ತಾ ಇದ್ದೀವಿ. ಸೊ ಅದು 1st April ಇಂದ ಅಂದರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್, ಈ ಫೈನಾನ್ಷಿಯಲ್ ಇಯರ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಫೈನಾನ್ಷಿಯಲ್ 1ನೇ ತಾರೀಕು ಏಪ್ರಿಲ್ 1ನೇ ತಾರೀಕಿಂದ ಅದು ಕಂಟಿನ್ಯೂ ಆಗುತ್ತೆ. ಅದು ನಾನು ಆಲ್ರೆಡಿ ಹೇಳಿದಾಗೆ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರತಿಯೊಬ್ಬರನ್ನ ಇಂಡಿವಿಜುವಲ್ ಆಗಿ ಕರೆದು ನಾನು ಅದನ್ನು ಮಾತಾಡ್ತೀನಿ. ಅಂದರೆ ನನ್ನ ಕಡೆಯಿಂದ ಎಷ್ಟು ಕಟ್ ಆಗ್ತಾ ಇದೆ, ನಿಂದು ಎಷ್ಟು ಕಟ್ ಆಗ್ತಾ ಇದೆ, ಸೊ ಇಷ್ಟು ಸ್ಯಾಲ್ರಿ, ಇಷ್ಟು PF ಬಂದು ಅಲ್ಲಿ ಹೋಗ್ತದೆ, ಸೊ ಇದು ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಅದನ್ನ ಕ್ಲಿಯರ್ ಆಗಿ ನಾವು ಅದನ್ನು ಇಂಟಿಮೇಷನ್ ಕೊಡ್ತೀವಿ ಅದನ್ನು. ಸೊ ಇದು ಒಂದು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ, ಅದನ್ನು ಖಂಡಿತ ನಾವು ಆದಷ್ಟು ಬೇಗ ಅದನ್ನು ಮಾಡ್ಕೊಡ್ತೀವಿ. ಸೆಕೆಂಡ್ ಬಂದು ಕೆಲವರು ಸ್ಯಾಲ್ರೀಸು ಅದು ಇದು ಅಂತ ಕೆಲವರಿಗೆ ಗೊಂದಲ ಆಗಿದೆ. ಆ ಗೊಂದಲಗಳು ನಿವಾರಣೆ ಆಗೇ ಆಗುತ್ತೆ. ಏನಂತಂದರೆ ಒಂದು ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಇವತ್ತು ನಾವು ಮುಂದ್ಗಡೆ ಇದ್ವಿ, ಮುಂದೆಯಿಂದ ಹಿಂದ್ಗಡೆ ಹೋಗಿದ್ದೀವಿ. ಸೊ ನಾವು ಇಲ್ಲಿ ಬಂದಿದ್ದೀವಿ, ಹಿಂದ್ಗಡೆ ಬಂದು ಕೂತಿದ್ದಾಗ ನಮಗೂ ಒಂದು ಚಾಲೆಂಜಸ್ ಇರ್ತವೆ. ಆ ಚಾಲೆಂಜ್ನೆಲ್ಲ ಮೀಟ್ ಮಾಡಬೇಕಾಗುತ್ತೆ, ಮಟ್ಟಬೇಕಾಗುತ್ತೆ. ಆ ಮೀಟ್ ಮಾಡಿ ಖಂಡಿತ ಗ್ಯಾರಂಟಿ ಅದನ್ನು ಎಫೆಕ್ಟಿವ್ ಆಗಿ ವರ್ಷಕ್ಕೊಂದ್ಸಲ ನಾವು ಮಾಡ್ತಾ ಇದ್ದೀವಿ, ಆಲ್ರೆಡಿ ಮಾಡ್ತಾ ಇದ್ದೀವಿ. ಆ ವರ್ಷ ಮುಗಿಯೋವರೆಗೂ ನೀವು ಖಂಡಿತ ಅದನ್ನ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಖಂಡಿತ ಅದು ಆಗುತ್ತೆ. ಕೆಲವ್ರಿಗೆ ಆಲ್ರೆಡಿ ಎಫೆಕ್ಟಿವ್ ಆಗಿದೆ, ಕೆಲವ್ರಿಗೆ ಆಗಿದೆ, ಇನ್ನು ಕೆಲವ್ರಿಗೆ ಇನ್ನೂ ಮಾಡಲಿಲ್ಲ. ಅದನ್ನು ಮಾಡ್ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ, ಅದನ್ನು ನಾನು ಮಾಡ್ಕೊಡ್ತೀನಿ. ಅದು ಏನು ಮಾಡಬೇಕೋ ಅದನ್ನು ಮಾಡ್ಕೊಡ್ತೀನಿ ನಾನು. ಸೊ ಈ ಭರವಸೆಗಳಿಂದ ನಾವು ಇವತ್ತು ಮನೆಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಅದಕ್ಕೆ ವೈಂಡ್ ಅಪ್ ಮಾಡಿಕೊಂಡು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ, ಇಲ್ಲಿಂದ ಪಾಸಿಟಿವ್ ಎನರ್ಜಿ ತಗೊಂಡು ನಾವು ನಮ್ಮದು ಆ ಪಾಸಿಟಿವ್ ಎನರ್ಜಿ ತಗೊಂಡು ಹೋಗೋಣ. ಅಲ್ಲಿ ನಾವು ನಮ್ಮ ಆದಂಥ ಕೆಲಸ ಅಲ್ಲಿ ಮಾಡೋಣ, ಒಂದು ಎಫೆಕ್ಟಿವ್ ಆಗಿ ಒಂದು ಟೀಮ್ ವರ್ಕ್ ಆಗಿ ಮಾಡಿ ಅಲ್ಲಿ ಕೊಡಬೇಕು. ಸೆಕೆಂಡ್ ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಮೋಹನ್ಗೆ ಫ್ಲೋರ್ ಇನ್ಚಾರ್ಜ್ ಕೊಟ್ಟಿದ್ದೀವಿ. ಮೋಹನ್ ಅವರು ಒಂದು ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಒಂದು ಟೆಸ್ಟ್ಗೆ ಹೋಗಿರ್ತಾರೆ. ಒಂದು ಕಸ್ಟಮರ್ ಬರ್ತಾರೆ, ಒಂದು ಕಸ್ಟಮರ್ ಬಂದಾಗ ಯಾರೂ ಮಾತಾಡ್ಸಲ್ಲ. ಅಲ್ಲಿ ಮುಂದೆ ಫಾರ್ ಎಕ್ಸಾಂಪಲ್ ಟೆಕ್ನಿಷಿಯನ್ಸ್ ಇರ್ತಾರೆ, ಯಾರೂ ಮಾತಾಡ್ಸಲ್ಲ. ನಾನು ಆಫೀಸ್ ರೂಮಲ್ಲಿ ಇರ್ತೀನಿ, ನಾನು ಎದ್ದು ಓಡ್ಬರ್ತಾರೆ, ಇನ್ನೂ ಓಡ್ಬರ್ತೀನಿ. ನನಗೆ ಹೆಂಗೆ ಗೊತ್ತಾಗುತ್ತೆ, ನಿಮ್ಗೆ ಹೇಗೆ ಗೊತ್ತಾಗಲ್ಲ ಅಂತ. ಆಗ್ತಾ ಇಲ್ವಾ ಅಂದ್ರೆ ಹೇಳೋದಂತಂದ್ರೆ ಒಂದು ಸ್ಮೈಲ್. ಫಸ್ಟ್ ಅವ್ರು ಒಳಗಡೆ ಕಸ್ಟಮರ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಸ್ಮೈಲ್. ಈಗ ಮೋಹನ್ ಅವ್ರು ಟೆಸ್ಟ್ರೇ ಹೋಗಿದ್ದಾರೆ, ತೊಂದರೆ ಇಲ್ಲ ಸರ್, ನಮಸ್ತೆ, ಹೇಳಿ ಸರ್, ಏನು ಸರ್, ಜಸ್ಟ್ ಅಲ್ಲಿ ಒಂದು ಪಿಚ್ಚನ್ ಆಗ್ಬೇಕಲ್ಲ, ನಾವು ಒಳಗಡೆ ಎಂಟ್ರಿ ಆಗ್ಬೇಕಲ್ಲಿ. ಇದನ್ನ ನಾವು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿಲ್ಲ, ಯಾರು ಇಲ್ಲ, ಫ್ಲೋರ್ ಅಡ್ವೈಸರ್ ಇಲ್ಲ, ಯಾರು ಇಲ್ಲ, ನೀವೇ ಇರೋದು. ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾ ಇದ್ರೆ ಗಾಡಿ ಬಂದು ಕಸ್ಟಮರ್ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಅದನ್ನ ನೋಡ್ತಾ ಇದ್ದಾಗ ನೀವೇ ಯಾರೋ ಒಬ್ರು ಅಲ್ಲಿ ಇರೋ ಒಬ್ರು ಪಿಚ್ಚನಾಗಿ ಒಂದು ಸ್ಮೈಲ್ ಕೊಟ್ಟು, ಸರ್ ನಮಸ್ತೆ ಸರ್, ಹೇಳಿ ಸರ್, ಒಂದು 2 ನಿಮಿಷ ಕೂತ್ಕೊಳ್ಳಿ ಸರ್, ನಮ್ಮ ಅಡ್ವೈಸರ್ ಬಂದ್ಬಿಡ್ತಾರೆ. ಒಂದು ಜಸ್ಟ್ ಒಂದೇ ಒಂದು ಹಿಂಟ್ ಕೊಡಿ ಸಾಕಲ್ಲಿ, ಅದು ಎಷ್ಟೋ ಮೈಲೇಜ್, ನಮ್ಗೆ ಎಷ್ಟೋ ಮೈಲೇಜ್ ತಗೊಂಡು ಹೋಗುತ್ತೆ. ಕಸ್ಟಮರ್ ಬಂದಾಗ ಏನಾಗುತ್ತೆ, ಕೆಲವು ಕಸ್ಟಮರ್ಸ್ ಏನು ಹೇಳ್ತಾ ಇರ್ತಾರೆ, ನಮ್ಮನ್ನು ಮಾತಾಡೋಸರಿ ಇಲ್ಲ ಅಂತ. ನಾನು ಅಲ್ಲಿಂದ ಆಫೀಸಲ್ಲಿ ಇದ್ದು ಬರಬೇಕಾಗುತ್ತೆ, ಮುಂದೆ ಬರಬೇಕಾಗುತ್ತೆ. ಇದನ್ನು ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಒಂದು ಟೀಮ್ ಆಗಿ ಮಾಡ್ಕೊಂಡು ಹೋಗೋಣ.
ಮಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು. ನಾನು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಆದಷ್ಟು ಬೇಗ ನಾನು ಬಗ್ಗೆ ಕ್ಲಿಯರ್ ಮಾಡ್ಕೊತೀನಿ. ಒಬ್ಬೊಬ್ಬನು ಕರೆದು ಇಂಡಿವಿಜುವಲ್ ಆಗಿ ನಾನು ಮಾತಾಡ್ತೀನಿ, ಆಫೀಸಲ್ಲಿ ಮಾತಾಡ್ತೀನಿ. ಸೊ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನಿಮಗೆ ನನಗೇನು ಬೇಕಾಗಿರೋದು ಅಂತಂದರೆ ಟೀಮ್ ಎಫರ್ಟ್. ಇಂಡಿವಿಜುವಲ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಬೇಡ. ಒಂದು ಟೀಮ್ ಎಫರ್ಟ್, ಒಂದು ಟೀಮ್ ಆಗಿ ಸರ್ ಎಲ್ಲ ಸೇರ್ಕೊಂಡು ನಾವು ಮಾಡೋಣ. ಒಂದು ಗಾಡಿ ನಿಮ್ಮ ಕೈಯಲ್ಲಿ ಕೊಡ್ತೀವಿ ಅಂತಂದರೆ ವಾಷಿಂಗ್ ಆಗಿ ಇನ್ನೊಂದು ಚೆಕಪ್ ಆಗಿ ಗಾಡಿ ನಿಂತ್ಕೊಂಡವ್ರಿಗೂ ನಿಮ್ಮ ಜವಾಬ್ದಾರಿ ಆಗಿರ್ಬೇಕದು. ಅವ್ನು ತೊಗೊಂಡೋದ ಸರ್, ಇವ್ನು ತೊಗೊಂಡೋದ ಸರ್, ಅದು ತೊಗೊಂಡೋದು, ಇದು ತೊಗೊಂಡೋದು, ನೋ. ಒಂದು ಟೆಕ್ನಿಷಿಯನ್ ಒಂದು ಗಾಡಿ ಕೊಟ್ಟಿದ್ದೀವ, ಒಂದು ಸರ್ವಿಸಿಗೆ ಬಂದಿದೆಯಾ, ಅದು ರನ್ನಿಂಗ್ ರಿಪೇರ್ ಇರ್ಬೋದು, ಇಲ್ಲ ಸರ್ವಿಸ್ಗೆ ಇರ್ಬೋದು, ಏನಾಗಿರ್ಬೋದು, ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ ಅಂತಂದರೆ ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಮಾಡಿಸ್ಕೊಂಡ್ಬೇಕು, ಎಲ್ಲ ಮಾಡಿಸ್ಕೊಂಡು ನಿಲ್ಲಿಸ್ಬಿಟ್ಟು ಒಂದು ಜನರಲ್ ಚೆಕಪ್ ಮಾಡಿ ಗಾಡಿ ಡೆಲಿವರಿ ನಿಲ್ಲಿಸ್ಬೇಕಾದ್ರೆ ಆ ಲೆವೆಲ್ಗೆ ಬರಬೇಕು ಅಂತ ಹೇಳೋದು. ಪ್ರದೀಪ್ ಸರ್ ನೋಡಿ ಯಾರು ಬರೋದು ಬೇಡ, ಹುಸೇನ್ ನೋಡಿ ಯಾರು ಬರೋದು ಬೇಡ, ಕೇಶವ್ ನೋಡಿ ಯಾರು ಬರೋದು ಬೇಡ. ನನಗೆ ಬೇಕಾಗಿರೋದು ಅಂತಂದರೆ ಕ್ರೇಜಿ ಕಾರ್ಸ್, ಅಲ್ಲಿಗೆ ಹೋದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅಲ್ಲಿಗೆ ಹೋಗಬೇಕು, ಅದು ಬೇಕಾಗಿರೋದು ಅಷ್ಟೇ, ಇನ್ನೇನಿಲ್ಲ. ಆ ಒಂದು ಇದು ನೀವು ಕೊಡ್ತೀವಂತಂದರೆ ನಾನು ಯಾವ ಲೆವೆಲ್ಗೆ ನಾನು ಇಳಿಯೋದಕ್ಕೂ ನಾನು ರೆಡಿ ಆಗಿರ್ತೀನಿ. ನಿಮ್ಮ ಕಡೆ ನನಗೆ ಆ ಭರವಸೆ ಸಿಗುತ್ತಾ ಇವತ್ತಿಲ್ಲಿ? 100% ಕೇಳಿಸ್ತಾ ಇಲ್ಲ, 100% ಸಿಗುತ್ತೆ. ಕೇಳಿಸ್ತಾ ಇಲ್ಲ? ಸಿಗುತ್ತೆ ಸರ್. ಸೊ ಅದು ಒಂದು ನೀವು ಭರವಸೆ ಕೊಟ್ಟರೆ ಮಿಕ್ಕಿದ ನನಗೆ ಬಿಟ್ಬಿಡಿ. ನಾನು ಹೇಳ್ದಲ್ವಾ, ನೀವು 2 ಕಣ್ಣಿಂದ ಕೆಲಸ ಮಾಡಿದ್ರೆ 100 ಕಣ್ಣು ಹಿಂದ್ಗಡೆ ನೋಡ್ತಾ ಇರುತ್ತೆ. ಆ 100 ಕಣ್ಣು ನಿಮ್ಗೆ ಏನು ಮಾಡಬೇಕು, ಯಾವ ಟೈಮ್ ಮಾಡಬೇಕು ಆ ಟೈಮ್ ಖಂಡಿತ ಆಗುತ್ತೆ. ಅದು ಕೆಲವ್ರಿಗೆ ಮದುವೆ ಇರ್ಬೋದು, ಇಲ್ಲ ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಏನೇ ಇರ್ಬೋದು, ಆ ಟೈಮ್ ಏನೇನು ಮಾಡಬೇಕು ನಮ್ಗೆ ಜವಾಬ್ದಾರಿ, ನನ್ನ ಜವಾಬ್ದಾರಿ, ಅದು ನಾವು ಮಾಡ್ಕೊಡ್ತೀವಿ. ಸೊ ಅದಾದಮೇಲೆ ಈಗ ಲಾಸ್ಟ್, ಈಗ 2023-24 ಕೆಲವೊಂದು ಕ್ಯಾಟಗರೀಸ್, ಬೆಸ್ಟ್ ಕ್ಯಾಟಗರೀಸ್ ಮಾಡಿ ಅವ್ರಿಗೂ ಒಂದು ರೆಕಗ್ನೇಷನ್ಸ್ ಮಾಡಬೇಕು ಅಂತ. ಏನಪ್ಪ ಫಸ್ಟ್ ಇದು ಕ್ಯಾಟಗರಿ ಹಿಂಗೆ ಥರ ಅಂದ್ಕೊಳ್ಳಿ ಸರ್. ಫಸ್ಟ್ ಕ್ಯಾಟಗರಿ ಇಷ್ಟು ಜನ, ಇದೆಲ್ಲ ಕ್ಯಾಟಗರಿ ಮೆಕ್ಯಾನಿಕ್ಸಲ್ಲಿ ಇಷ್ಟು ಜನ ಅಂತ ಬಿಟ್ಟು ಹಿಂಗೆ ಅಂದ್ಕೊಂಡು ಇಲ್ಲ, ಅದಂಗಲ್ಲ. ಅದು ಕ್ಯಾಟಗರಿ ನಾವು ಡಿವೈಡ್ ಮಾಡಿದ್ದೀವಿ. ಕ್ಯಾಟಗರಿ ಡಿವೈಡ್ ಮಾಡಿ, ಸೊ ಅದು ಒಂದು ನಾವು ರೆಕಗ್ನೇಷನ್ ಮಾಡಬೇಕು, ಒಂದು ಫ್ಯಾಮಿಲಿ ಮೆಂಬರ್ಸ್ ಮುಂದೆ ನಾವು ರೆಕಗ್ನೇಷನ್ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲ ಇಲ್ಲಿ ಕರೆದು ನಾವು ಮಾಡ್ತಾ ಇರೋದು. ಸೊ ಆ ಒಂದು ರೆಕಗ್ನೇಷನ್ ಈಗ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಬಂದು ಏನಂತಂದರೆ 2024-25 ಬೆಸ್ಟ್ ಟೆಕ್ನಿಷಿಯನ್. ಅಂದರೆ ಬೆಸ್ಟ್ ಟೆಕ್ನಿಷಿಯನ್ ಅಂತಂದರೆ ಕೆಲವೊಂದು ಕ್ಯಾಟಗರಿ ನಾವು ಅಲ್ಲಿ ಅರೇಂಜ್ ಮಾಡಿರ್ತೀವಿ. ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲ ಸೀನಿಯರ್ಸ್ ಹಿಂದೆ ಇದ್ದಾಗ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇಲ್ಲ ಒಂದು ಇವ್ರಿರೋದು ಹೆಲ್ಪರೇ ಇರೋದಿಲ್ಲ, ಆ ಹೆಲ್ಪರ್ ಹಿಂದಿದ್ದಾಗ ಅವ್ರಿಗೆ ಹೆಲ್ಪರ್ ಆಗಿ ಒಂದು ಸಪೋರ್ಟ್ ಮಾಡಿರುವಂಥವ್ರು ಇರ್ಬೋದು. ಈ ಥರ ಟೋಟಲ್ ಎಂಟೈರ್ ಇದರಲ್ಲಿ ಬಂದು ಒಂದು ಬೆಸ್ಟ್ ಟೆಕ್ನಿಷಿಯನ್ ನಿಂತ್ಕೊಂಡು ನಮಗೆ ಪ್ರಾಬ್ಲಮ್ ರಿಸಾಲ್ವ್ ಮಾಡಿಕೊಟ್ಟಿರ್ತಕ್ಕಂಥ ಇದರಲ್ಲಿ ಫಸ್ಟ್ ಕ್ಯಾಟಗರಿ ಬೆಸ್ಟ್ ಟೆಕ್ನಿಷಿಯನ್ 2024-25 ಗೋಸ್ ಟು ಫೋಟೋಸ್. ಕೇಶವ್. ಫೋಟೋ ಇಡ್ರಾ? ಫೋಟೋ ಇಡು. ಪಟ್ಟಿರಾಳ ಬೆಸ್ಟ್ ಸಪೋರ್ಟ್ ಸ್ಟಾಫ್. ಈ ಸಪೋರ್ಟ್ ಸ್ಟಾಫ್ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಕೆಲವರು ಯಾರು ಏನಕ್ಕೂ ಇರೋದಿಲ್ಲ. ಈಗ ಬಟ್ಟೆ ಎತ್ಕೊಂಡು ವರ್ಷ ಗಾಡಿ ಕಸ್ಟಮರ್ ಬರ್ತಾವ್ರೆ, ಎಸ್. ಸಂಜೆ ಹೋಗ್ಬೇಕು ಬಾಕ್ಲಾಕು, ಎಸ್. ಬೆಳಗ್ಗೆ ಬರ್ತಾ ಇದಾರೆ, ಬೆಳಗ್ಗೆ ಬಂದ್ಬಿಡು, ಎಸ್. ಭಾನುವಾರ ಕ್ಲೋಸ್ ಇರುತ್ತೆ, ಯಾವನೋ ಪೇಂಟ್ರ್ ಬರ್ತಾನೆ, ಸ್ವಲ್ಪ ಹೋಗಿ ಓಪನ್ ಮಾಡ್ತೀನಿ ಸರ್. ಅಂದರೆ ಯಾರು ಏನು ಎಕ್ಸ್ಪೆಕ್ಟ್ ಮಾಡಿದೆ, ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿ ಒಂದು ಸಪೋರ್ಟ್ ಸ್ಟಾಫಾಗಿ ನಿಂತ್ಕೊಂಡು ಇವತ್ತು ಅವನು ನಮ್ಮ ಹತ್ರ, ಈಗ ಎಕ್ಸಾಂಪಲ್ ಅವ್ನು ಕೇಶವ್ ನಮ್ಮ ಹತ್ರ ಬಂದಿದ್ದು ಒಂದು ಹೆಲ್ಪರ್ ಆಗಿ ಬಂದಿದ್ದು, ಓಕೆನಾ. ಸೊ ಇವತ್ತು ಅವ್ನು ಬೆಳೆದಿರೋ ಲೆವೆಲ್ ನೋಡಿ ನಮಗೆ ಖುಷಿ ಆಗುತ್ತೆ. ಸೊ ಅದೇ ಲೆವೆಲ್ಗೆ ಎಲ್ಲರೂ ಬೆಳಿಬೇಕು ಅನ್ನೋದು ನನಗೂ ಖುಷಿ ಇದೆ. ಸೊ ಇವತ್ತು ಬೆಸ್ಟ್ ಸಪೋರ್ಟ್ ಸ್ಟಾಫ್ ತಗೊಳ್ತಾ ಇರೋನು ನಾಳೆ ಅವನು ಟೆಕ್ನಿಷಿಯನ್ ಆಗಿರಬೇಕು ಅನ್ನೋ ನಮ್ಮ ಉದ್ದೇಶ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಅಂಥ ಬೆಸ್ಟ್ ಸಪೋರ್ಟ್ ಸ್ಟಾಫ್ ನಮಗೆ ಸಪೋರ್ಟ್ ಮಾಡಿರೋ ಕ್ಯಾಟಗರಿಯಲ್ಲಿ ಅಬ್ದುಲ್ ರಜಾಕ್ ರೋಷನ್. ಬೇಟಾ ಇದು ಒಂದು ಸಪ್ರೇಟ್ ಕ್ಯಾಟಗರಿ ಒಂದು ಇದು ಮಾಡಿದ್ದೀವಿ. ಏನು ಈ ಸಪ್ರೇಟ್ ಕ್ಯಾಟಗರಿ ಏನಂತಂತಂದರೆ ನೀವು ಏನೇನೇ ಹೇಳಿ, ಎಸ್ ಸರ್. ಅಲ್ಲಿ ಹೋಗ್ಬೇಕು, ಎಸ್ ಸರ್. ರಾತ್ರಿ 8 ಗಂಟೆಗೆ ಓಪನ್ ಮಾಡಬೇಕು, ಎಸ್ ಸರ್. ರಾತ್ರಿ 11 ಗಂಟೆಗೆ ಓಪನ್ ಮಾಡಬೇಕು, ಎಸ್ ಸರ್. ಅಲ್ಲಿ ನೆಟ್ ಬೋರ್ಡ್ ಮಾಡಬೇಕು, ಎಸ್ ಸರ್. ಅಂದರೆ ಏನಂತಂದ್ರೆ ಏನು ಮಾತಾಡಲ್ಲ ಮನುಷ್ಯ, ಇವನು ಸುಮ್ಮನೆ ಕೂತಿರ್ತಾನೆ. ಏನು ಹೇಳಿ ತಲೆಗೆ ಮಾತ್ರ ಅಲ್ಲಾಡಿಸ್ತಾ ಇರ್ತಾನೆ, ತಲೆ ಮಾತ್ರ ಅಂದರೆ ಬೇರೆ ಹುಡುಗರ ಮಾತಾಡ್ತಾನೆ, ಏನು ಸಮಸ್ಯೆ ಇಲ್ಲ. ಅಂದರೆ ನಮ್ಮ ಹತ್ರ ಮಾತಾಡೋದಿಲ್ಲ ತಲೆ ಹಿಂಗೆ ಅಲ್ಲಾಡಿಸೋದು. ಅಂದರೆ ಈ ಸೈಲೆಂಟ್ ಕ್ಯಾಟಗರಿ ಇದೆಯಲ್ಲ, ಸೊ ಅದಕ್ಕೆ ಬೆಸ್ಟ್ ಸೈಲೆಂಟ್ ಕಿಲ್ಲರ್.
ಬೆಸ್ಟ್ ಸೈಲೆಂಟ್ ಕಿಲ್ಲರ್ ಕ್ಯಾಟಗರಿ ಬೆಸ್ಟ್ ಅವಾರ್ಡ್ ಪರ್ಫಾರ್ಮೆನ್ಸ್ 24/25 ಗೋಸ್ ಟು ಅಕ್ಷಯ್ ಟಿ. ಕೇರಳ ಕುಟ್ಟೆ. ಬೇರೆ ಕಡೆ ಅಷ್ಟೇ. ಅದಕ್ಕೆ ಬೆಸ್ಟ್ ಸೈಲೆಂಟ್ ಕಿಲ್ಲರ್ ಅಂತ ಕೊಟ್ಟಿದ್ದೀವಿ.